ನಮಸ್ಕಾರ ನ್ಯೂಸ್ 8 ಗೆ ಸ್ವಾಗತ. ನಾನು ನವಿತಾ ಜೈನ್. ಮೈಸೂರಲ್ಲಿ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಒಮ್ಮತವಿಲ್ಲ. ಅಲ್ಲಿ ಮೈತ್ರಿ ಅಭ್ಯರ್ಥಿಗಳ ಪರ ಯಾರು ಕೂಡ ಪ್ರಚಾರಕ್ಕೆ ಬರ್ತಿಲ್ಲ ಅನ್ನುವ ಆರೋಪ ಕೇಳಿ ಬಂದಿದ್ದು, ಈ ಬಗ್ಗೆ ಸಿದ್ದರಾಮಯ್ಯ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಮೈಸೂರಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಫೈಟ್ ಇದೆ, ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಮೈತ್ರಿಗೆ ಒಪ್ಪಿಗೆ ಇಲ್ಲದವರು ಪಕ್ಷ ಬಿಡಬಹುದು ಅಂತ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಎಚ್ಚರಿಕೆಯನ್ನ ಕೊಟ್ಟರು. ಇನ್ನು ನಾನು ಜಿಟಿ ದೇವೇಗೌಡರಿಗೆ ಕರೆ ಮಾಡಿದ್ದೆ, ಸಣ್ಣ ಪುಟ್ಟ ಸಮಸ್ಯೆ ಇತ್ತು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಒಂದ್ ಕಡೆ ಈಗಾಗಲೇ ಒಂದ್ ಕಡೆ ಸರಿ ಹೋಗ್ತಾ ಇಲ್ಲ. ಮೈಸೂರಲ್ಲಿ ಮೈತ್ರಿ ಮಧ್ಯೆನೆ ಫೈಟ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಮೈತ್ರಿ ಇರುವಂತಹ ಅಭ್ಯರ್ಥಿಗಳ ಪರ ಕೆಲಸವನ್ನ ಮಾಡೋದಿಲ್ವೋ ಅವರು ಪಕ್ಷದಿಂದ ಹೊರ ನಡೆಯಲಿ ಅನ್ನುವಂತಹ ಒಂದು ಖಡಕ್ ವಾರ್ನಿಂಗ್ ಅನ್ನ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಯಾರೋ ಕೆಲವರಿಂದ ವಿರೋಧ ಇದೆ ಅಷ್ಟೇ ಅನ್ನುವ ಮಾತನ್ನ ಹೇಳಿದ್ದಾರೆ. ನಮ್ಮ ಪಾರ್ಟಿನಲ್ಲಿ ಯಾರಾದರೂ ಈ ಮೈತ್ರಿನ ಮಾನಸಿಕವಾಗಿ ಎಲ್ಲರೂ ಒಪ್ಕೋಬೇಕು ಕಾರ್ಯಕರ್ತರು. ಯಾಕಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮೈತ್ರಿ, ರಾಹುಲ್ ಗಾಂಧಿ ಅವರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮೈತ್ರಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ನಾಯಕರುಗಳು ಕೂಡ ಒಮ್ಮತದಿಂದ ಆಗಿರ್ತಕ್ಕಂಥ ಮೈತ್ರಿ. ಇದು ಯಾರಾದರೂ ಇದನ್ನು ವಿರುದ್ಧ ಮಾಡಿದ್ರೆ ಅವ್ರು ಯಾರು ಕೂಡ ನಮ್ಮ ಪಕ್ಷದಲ್ಲಿ ಇರಬೇಕಾದಂತ ಅಗತ್ಯ ಇಲ್ಲ. ಮೈತ್ರಿ ಅವರು ವಿರೋಧ ಮಾಡಿದ್ರೆ ದೇ ಕ್ಯಾನ್ ಲೀವ್ ದಿ ಪಾರ್ಟಿ ಅಂಡ್ ಗೋ ಅಂಡ್ ಜಾಯಿನ್. ಅವ್ರಿಗೆ ಯಾವ್ದು ಇಷ್ಟಪಡ್ತದೋ ಆ ಪಾರ್ಟಿಗೆ ಹೋಗಿ ಸೇರ್ಕೋಬಹುದು. ನಾನು ಈಗ ತಾನೇ ಜಿಟಿ ದೇವೇಗೌಡ ಫೋನ್ ಮಾಡಿದ್ದೆ, ನಾನು ಏನಪ್ಪ ಗಲಾಟೆ ಅಂತ. ಇಲ್ಲ ಯಾರೋ ಒಂದು ಇಬ್ರು ಸರ್ ಮಾತಾಡಿದ್ರು, ಆಮೇಲೆ ನಾವು ಸಮಾಧಾನ ಮಾಡಿ ಎಲ್ಲ ಸರೋಯ್ತು ಸರ್, ಎಲ್ಲ ಏನೂ ಇಲ್ಲ ಅಂತ ಹೇಳ್ದ. ಸೊ ಈ ಥರದವೆಲ್ಲ ಆಗ್ತವೆ. ಬಟ್ ಮೈಸೂರಿನಲ್ಲಿ ಈ ಸಾರಿ ಬಿಜೆಪಿಯವರು ಇದ್ರ ಲಾಭ ತಗೊಳಕ್ ನೋಡ್ತಾರೆ. ಇಲ್ಲಿ ನಾವು ಕೋಮುವಾದಿ ಬಿಜೆಪಿನ ಎದುರಿಸಬೇಕಾಗಿರ್ತಕ್ಕಂಥದ್ದು, ಅದನ್ನು ಸೋಲಿಸಬೇಕಾಗಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ಅವ್ರು ಮತ್ತೆ ಅಧಿಕಾರಕ್ಕೆ ಬರಬಾರದು, ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾತಂತ್ರ ಉಳಿಬೇಕು. ಅದಕ್ಕೋಸ್ಕರವಾಗಿ ಇವತ್ತು ನಮಗೆಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅವನ್ನೆಲ್ಲ ಬದಿಗೊತ್ತಿ ಇವತ್ತು ಒಂದಾಗಿದ್ದೀವಿ. ಅದರಿಂದ ಗೆಲ್ಲೋ ಗ್ಯಾರಂಟಿ ನಾವು 100ಕ್ಕೆ 100.